24 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಸತ್ತು ಹೋಗಿದ್ದಾರೆ. ಸಾವಿನ ದವಡೆಯಿಂದ ರಮೇಶ್ ಬದುಕಿದ್ದು ಹೇಗೆ? ಸಾವು ಗೆದ್ದ ವಿಶ್ವಾಸ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏರ್ ಇಂಡಿಯಾ ವಿಮಾನದ ಒಳಗೆ ನಿನ್ನೆ ಏನೇನಾಯಿತು? ಇದೇ ಈಗ ಇರುವಂತ ಪ್ರಶ್ನೆಗಳಲ್ಲೂ ವಿಮಾನ ದುರಂತ ಕ್ಷಣದ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ರಮೇಶ್. ಸಾವಿನ ದವಡೆಯಿಂದ ಅವರು ಬದುಕಿದ್ದು ಹೇಗೆ ಅನ್ನೋ ಸಹಜವಾದಂತ ಪ್ರಶ್ನೆ. ಸಾವು ಗೆದ್ದ ವಿಶ್ವಾಸ್ ಕುಮಾರ್ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಏರ್ ಇಂಡಿಯಾ ವಿಮಾನದೊಳಗೆ ಹೋಗ್ತಾ ಇದ್ದಿದ್ದು ಕೇವಲ ಒಬ್ಬರ ಇಲ್ಲ, 242 ಜನ ಹೋಗ್ತಾ ಇದ್ರು. ಅದರಲ್ಲಿ ಒಬ್ಬರು ಬದುಕಿದ್ದಾರೆ, ಉಳಿದವರೆಲ್ಲ ಸತ್ತು ಹೋಗಿದ್ದಾರೆ. ಸೊ ಈ ವ್ಯಕ್ತಿ ಬದುಕುಳಿದಿದ್ದು ಹೇಗೆ? ಎಸ್, ಈ ಫೋಟೋದಲ್ಲಿ ತೋರಿಸ್ತಾ ಇದ್ವಿ, ಜೊತೆಗೆ ಅಲ್ಲಿ ವಿಡಿಯೋದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಗಟ್ಟುಮುಟ್ಟಾಗಿದ್ದಾರೆ ಅವರು. ಡೈರೆಕ್ಟ್ ನಾವೆಲ್ಲ ಸಲಾಮ್ ಹೊಡಿಲೇಬೇಕು ಈ ಕ್ಷಣಕ್ಕೆ. ಅಂತ ವಿಮಾನದಲ್ಲಿ ಅದು ಬಿದ್ದು ಕೆಳಗಡೆ ಬೆಂಕಿ ಹೊತ್ತು ಉರಿತಾ ಇದೆ. ಆ ವಿಮಾನದಿಂದ ಹೊರಗಡೆ ಬಂದಿದ್ದಾರೆ, ಬದುಕುಳಿದಿದ್ದಾರೆ ಇವರು. ಸೋ ಗ್ರೇಟ್. ಜೊತೆಗೆ ಒಬ್ಬರಾದ್ರೂ ಬದುಕಿದ್ರಲ್ಲ ಅನ್ನೋ ಸಮಾಧಾನ, ಜೊತೆಗೆ 241 ಜನರನ್ನ ಕಳ್ಕೊಂಡವಲ್ಲ ಅನ್ನೋ ದುಃಖ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಅದಾದ ನಂತರ ಇವತ್ತು ಸ್ವತಃ ಇದೇ ವಿಶ್ವಾಸ್ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಏನೆಲ್ಲ ಆಯಿತು ಆ ಕ್ಷಣಕ್ಕೆ, ಯಾಕೆ ಹೀಗಾಯಿತು, ಜೊತೆಗೆ ಎಷ್ಟು ಜನ ಇದ್ರಿ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ವ್ಯಕ್ತಿ ಅಂದರೆ ಈ ಒಂದು ವಿಮಾನ ದುರಂತದಿಂದ ಬದುಕುಳಿದಿರುವಂಥ ವಿಶ್ವಾಸ್ ಅವರಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸ್ವಲ್ಪ ಮುಖಕ್ಕೆ, ಕೈಗೆ, ಕಾಲಿಗೆ ಗಾಯ ಆಗಿದೆ ಬಿಟ್ಟರೆ ಗಂಭೀರವಾದಂಥ ಏನು ಪೆಟ್ಟು ಆಗಿಲ್ಲ ವಿಶ್ವಾಸ್ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೋಗಿ ಅವರನ್ನ ಮಾತನಾಡಿಸಿ ಒಂದಿಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. कैसे हुआ था, क्योंकि ये एक बड़ा चमत्कार है जिस तरीके से आप वहाँ से इकलौते ऐसे शख्स हैं जो जिंदा बचे। वो मेरे नज़रों के सब सामने हुआ था. मेरे खुद को भी बिलीव नहीं होता कि मैं कैसे उसमें से जिंदा बाहर निकला. क्योंकि थोड़ा टाइम लिए कि तो मेरे को लगा था कि मैं भी मरने वाला हूँ, लेकिन जब मेरी आँख खुल के मैं देखा ना तो मुझे लगा मैं जिंदा हूँ. तो मैंने ट्राई किया, जब मेरी सीट थे वो मेरी बेल्ट निकाला, मैंने वो ट्राई किया जहाँ से निकल सकता वहाँ से, तो मैं निकल गया वहाँ से. मेरे नज़रों के सामने एयर होस्टल और दूसरे आंटी अंकल सभी उसमें मिस हो गए थे सभी. अच्छा, थोड़ा सा बता पाएं, जब जैसे ही टेक ऑफ हुई फ्लाइट, क्या हुआ था और अचानक से कैसे हादसा हुआ? टेक ऑफ के बाद 1 मिनट के अंदर ही जब टेक ऑफ हुआ ना तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और वाइट. बाद में वो पता नहीं वो प्लेन टेक ऑफ ज़्यादा करने के लिए वो रेस जो बोलते हैं क्या, रेस दिया होगा ऐसा कुछ, और सीधा स्पीड में ही घुस गया जहाँ वो क्या था वो हॉस्टल था, एक हॉस्पिटल का. हाँ, हॉस्टल में. और सब सामने सब हुआ. ये जब फ्लाइट जब क्रैश हुई उस समय हॉस्टल पे लैंड की थी, उसी समय आप बाहर निकले थे? नहीं, क्योंकि आई थिंक मेरे को जब मैं जो साइड पे था ना, वो साइड हॉस्टल पे नहीं लैंड हुई थी. हॉस्टल के जो ग्राउंड फ्लोर है ना, जैसे नीचे, वहाँ लैंड हुई थी. तो मुझे दूसरे के बारे में मेरे को पता नहीं, लेकिन मैं जहाँ लैंड हुआ था ना वो नीचे की साइड थी. तो जब वहाँ थोड़ा पेस भी था प्लेन के जब बाहर, तो जब जैसे मेरा डोर टूटा ना सब, तो मैंने देखा ना जब सामने कि थोड़ा इधर पेस है, तो मैं ट्राई कर सकता हूँ निकलने के लिए. तो मैंने ट्राई किया निकलने के लिए, तो फिर मैं निकल गया उधर. क्योंकि अपोजिट साइड पे था ना वो बिल्डिंग का वो था ना दीवार, तो उधर से कोई शायद नहीं निकल सका होगा, क्योंकि उधर पूरा उधर ही क्रैश हुआ था. मैं जो जहाँ था वहाँ ही थोड़ा पेस था. फिर भी मेरे पता नहीं मैं कैसे बचा हूँ, क्योंकि मेरे नज़र के सामने ही सब 2 एयर होस्टल वो अंकल आंटी सब उधर ही सब. आप पैदल चल के आए वहाँ से निकल के? हाँ. और थोड़ा जब आग लगी ना मेरा लेफ्ट हैंड भी जल गया थोड़ा. फिर एम्बुलेंस मेरे को. ಸಾವನ್ನೇ ಗೆದ್ದು ಬಂದಂಥ ವ್ಯಕ್ತಿ ಇವರು. ಸಾವನ್ನೇ ಗೆದ್ದು ಬಂದಿದ್ದಾರೆ. 242 ಜನರ ಪೈಕಿ ಇವರೊಬ್ಬರೇ ಬದುಕಿ ಬಂದಿರೋದು. 241 ಜನ ಕೂಡ ಸಾವನ್ನಪ್ಪಿದ್ದಾರೆ. ಸೊ ಈಗ ಅವರ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಅದರ ಜೊತೆಗೆ ಸಾವಿನ ದವಡೆಯಿಂದ ಅವರು ಬದುಕಿ ಬಂದಿದ್ದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಅವರು ಮಾತಾಡ್ತಾ ಇದ್ರು, ಸಾವು ಗೆದ್ದ ವಿಶ್ವಾಸ್ ಕುಮಾರ್ ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಹೇಗೆ ಆಯಿತು ಅಂತ ಕೇಳ್ತಾರೆ ಅವರನ್ನು.
ನನ್ನ ಕಣ್ಣು ಮುಂದೆಯೇ ಎಲ್ಲ ನಡೀತು ಸರ್. ಮೋದಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ವಿಶ್ವಾಸ್ ಕುಮಾರ್. ನಾನು ಹೇಗೆ ಬದುಕಿ ಬಂದೆ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ನೋಡಿ, ಆ ವ್ಯಕ್ತಿ ಹೇಳ್ತಾ ಇರೋದು, ನಾನು ಹೇಗೆ ಬದುಕು ಬಂದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಘಟನೆ ನಂತರ ನಾನು ಸತ್ತು ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಯಾರಿಗೆ ತಾನೇ ಬದುಕಿದ್ದೀನಿ ಅಂತ ಅನ್ಸೋಕೆ ಸಾಧ್ಯ. ಆದರೆ ನಾನು ಕಣ್ಣು ಬಿಟ್ಟಾಗ ಬದುಕಿದ್ದೀನಿ ಅಂತ ಗೊತ್ತಾಯಿತು. ನಾನು ಇನ್ನೂ ಜೀವಂತ ಇದ್ದೀನಪ್ಪ ಅಂತ ಹೇಳಿ ಗೊತ್ತಾಗಿದೆ. ಸೀಟ್ ಬೆಲ್ಟ್ ತೆಗೆದು ಎಮರ್ಜೆನ್ಸಿ ಬಾಗಿಲಿನ ಮೂಲಕ ನಾನು ಹಾರಿದೆ. ಟೇಕ್ ಆಫ್ ಆಗ್ತಾ ಇದ್ದಂತೆ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಯಿತು. ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ 5ರಿಂದ 10 ಸೆಕೆಂಡ್ ಸ್ಟ್ರಕ್ ಆದಂತೆ ಅನ್ನಿಸ್ತು. ಓ ಮೈ ಗಾಡ್. ನೋಡಿ, ವಿಮಾನ ಒಳಗೆ ಹಸಿರು ಬಿಳಿ ಬಣ್ಣದ ಲೈಟ್ ಆನ್ ಆಯಿತು, ಗ್ರೀನ್ ಮತ್ತು ವೈಟ್. ಕೆಲವೇ ಸೆಕೆಂಡ್ನಲ್ಲಿ ವಿಮಾನ ಕಟ್ಟಡಕ್ಕೆ ಡಿಕ್ಕಿ ಆಗಿಬಿಡ್ತು. ಕೆಲವೇ ಸೆಕೆಂಡ್ ಅಂದರೆ 59 ಸೆಕೆಂಡ್ ಒಳಗಡೆನೆ ಆಗಿರೋದಿದು. ಡಿಕ್ಕಿ ಆಗಿ ಕಟ್ಟಡದ ಮೇಲಿಂದ ಕೆಳಗೆ ಇಳಿದಿತ್ತು. ಅಲ್ಲಿ ನೆಲದ ಮೇಲೆ ನಾನು ಜಂಪ್ ಮಾಡಿದೆ. ಒಂದು ಸುರಕ್ಷಿತವಾದಂಥ ಜಾಗ ಇತ್ತಂತೆ, ಅಲ್ಲಿ ಜಂಪ್ ಮಾಡಿದ್ದಾರೆ ಇವರು. ನಾನು ಅಲ್ಲಿ ಸ್ವಲ್ಪ ಜಾಗ ಇದೆ ಅನ್ನೋದನ್ನ ನೋಡಿ ಜಿಗಿದೆ, ಅಂದರೆ ಜಂಪ್ ಮಾಡಿದೆ. ಕಟ್ಟಡದ ಗೋಡೆ ಅಡ್ಡ ಇತ್ತು, ಯಾರು ಹೊರಗೆ ಬರೋದಕ್ಕೆ ಆಗಲಿಲ್ಲ. ಎಕ್ಸಾಕ್ಟ್ಲಿ ಹೌದು. ನನಗೆ ಗೊತ್ತಿಲ್ಲ ಹೇಗೆ ಬದುಕಿ ಬಂದೆ ಅಂತ ಹೇಳಿ ಅವರು ಬದುಕು ಬಂದಿದ್ದು ಅವ್ರಿಗೆ ಆಶ್ಚರ್ಯ ಆಗಿದೆ. ಬೆಂಕಿ ಹೊತ್ಕೊಂಡಾಗ ನನ್ನ ಎಡಗೈ ಕೂಡ ಸುಟ್ಟಿತ್ತು. ನೋಡಿ, ಬೆಂಕಿ ಹೊತ್ಕೊಂಡಾಗ ಅವ್ರ ಎಡಗೈ ಕೂಡ ಸುಟ್ಟಿತ್ತಂತೆ. ನಾನು ಅಲ್ಲಿಂದ ಓಡಿ ಬಂದೆ. ಜಂಪ್ ಮಾಡಿದ್ದಾರೆ. ಮೋದಿ ಹೇಗಾಯಿತು ಅಂತ ಕೇಳಿದಾಗ ನಾನು ವಿವರಿಸಿದ್ದೇನೆ. ನನ್ನ ಕಣ್ಣು ಮುಂದೆಯೇ ಎಲ್ಲ ನಡೀತು, ನಾನು ಬದುಕು ಬಂದಿದ್ದೆ, ನನಗೆ ಆಶ್ಚರ್ಯ ತಂದಿದೆ ಅನ್ನೋ ನಿಟ್ಟಿನಲ್ಲಿ ಆ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ರಮೇಶ್ ವಿಶ್ವಾಸ್ ಕುಮಾರ್ ಜೀವ ಉಳಿದಿದ್ದೇ ರೋಚಕ. ಎಕ್ಸಾಕ್ಟ್ಲಿ ಹೌದು, ಅವರು ಬದುಕಿದ್ದೇ ರೋಚಕ ಬಿಡಿ.